ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ್ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 4 ಬರುತ್ತಲ್ಲ, ಐಚ್ಛಿಕ ಕನ್ನಡದಲ್ಲಿ ಟೆಕ್ಸ್ಟ್ ಬುಕ್ 4ನೇ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇಂಪಾರ್ಟೆಂಟ್ ಲೆಸನ್ಸ್, ಹಾಗೆಯೇ ಕ್ವಶನ್ ಪೇಪರಲ್ಲಿ ನಿಮ್ಗೆ ಯಾವ ರೀತಿ ಕ್ವಶನ್ನ ಕೇಳ್ತಾರೆ, ಹಾಗೆ ಟೆಕ್ಸ್ಟ್ ಬುಕ್ನಲ್ಲಿ ಎಲ್ಲಿ ಇರುತ್ತೆ ಅಂತ ಕ್ವಶನ್ಗಳು ಅಂತಲೂ ಕೂಡ ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೆ. ಇಂದಿನ ವಿಡಿಯೋದಲ್ಲಿ ನಾನು ಟೆಕ್ಸ್ಟ್ ಬುಕ್ 3ನ ಬಗ್ಗೆ, ಅದರ ಎಲ್ಲ ಲೆಸನ್ಸು ಹಾಗೆ ಇಂಪಾರ್ಟೆಂಟ್ ಲೆಸನ್ಸ್ ಹಾಗೆಯೇ ಕ್ವಶನ್ ಪೇಪರ್ ಕೂಡ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡಿ, ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವಾಗ ಇಂಪಾರ್ಟೆಂಟ್ ಲೆಸನ್ ಯಾವುದ್ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಇದು ನಾನೇ ಒಂದು 3-4 ಇಯರ್ಸ್ ಕ್ವಶನ್ ಪೇಪರ್ ತಗೊಂಡು ಎಲ್ಲ ಸ್ಟಡಿ ಮಾಡಿ ಯಾವೊಂದು ಲೆಸನಿಂದ ಜಾಸ್ತಿ ಕ್ವಶನ್ನ ಕೇಳಿದ್ದಾರೆ ಮತ್ತು ಯಾವೊಂದು ಲೆಸನ್ ಜಾಸ್ತಿ ಟಿಪ್ಪಣಿಯನ್ನು ಕೇಳಿದ್ದಾರೆ ಅನ್ನೋದನ್ನು ನಾನು ಮಾರ್ಕ್ ಮಾಡಿ ಹಾಗೆ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಟೆಕ್ಸ್ಟ್ ಬುಕ್ 4ಅಲ್ಲಿ ನಿಮಗೆ ಭಾರತೀಯ ಕಾವ್ಯಮೀಮಾಂಸೆ ಹಾಗೆ ಭಾರತೀಯ ಕಾವ್ಯ ಮೀಮಾಂಸೆ ಒಟ್ಟು ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3ಯಲ್ಲಿ ನಿಮಗೆ ಇದ್ರ ಬಗ್ಗೆನೇ ಇರುತ್ತೆ. ಹಾಗೆ 4 ಬ್ಲಾಕ್ 4ಅಲ್ಲಿ ನಿಮಗೆ ಸಾಹಿತ್ಯ ವಿಮರ್ಶೆಯ ತತ್ವಗಳ ಬಗ್ಗೆ ತಿಳ್ಕೊತೇವೆ ನಾವು. ಬಟ್ ಇವತ್ತು ಬ್ಲಾಕ್ 1ನಲ್ಲಿ ನಾವು ನೀವು ಕೆಲವರು ಅಂದ್ಕೊತಾರೆ ಎಲ್ಲನೂ ಇಂಪಾರ್ಟೆಂಟ್ ಅಂತ ಹೇಳ್ತಿರಲ್ಲ, ಕರೆಕ್ಟಾಗಿ ಯಾವುದಾದ್ರೂ ಒಂದು ಹೇಳೋಕ್ಕಾಗಲ್ವಾ ಅಂತ ಕೆಲವರು ಹೇಳೋರಿದ್ದಾರೆ. ಬಟ್ ಎಲ್ಲರಿಗೂ ಅಂತ ಹೇಳಲ್ಲ. ಏನಂದರೆ ಒಂದು ಕ್ವಶನ್ ಪೇಪರ್ನ ಸ್ಟಡಿ ಮಾಡಿ ಎಲ್ಲ ನೋಡಬೇಕು ಅಂದರೆ, ಪಾಯಿಂಟ್ ಮಾಡಬೇಕು ಅಂದರೆ ಕಷ್ಟದ ವಿಷಯ ಅದು. ಆಯಿತಾ, ಸುಮ್ಮನೆ ಇಲ್ಲ. ಇದೇನು ನಾರ್ಮಲ್, ಇದು ಐಚ್ಛಿಕ ಕನ್ನಡ ಅಂತ ಬಂದಾಗ ನಮಗೆ ಒಂದು ಕ್ವಶನ್ಗಳು ಹುಡ್ಕೋದಾಗಿರ್ಬೋದು, ಇವೇನು ಲೆಸನ್ಸ್ ಅಂತ ಸ್ವಲ್ಪ ಟಫೇ ಇರುತ್ತೆ. ಬಟ್ ಅದನ್ನು ಅರ್ಥ ಮಾಡ್ಕೊಂಡಾಗ ಅದು ಈಸಿ ಇರುತ್ತೆ. ಆಯಿತಾ, ಕೆಲವರು ಅಂದ್ಕೊಂಡಷ್ಟು ಸುಲಭವಲ್ಲ. ಆಯಿತಾ, ಮತ್ತು ಇನ್ನೊಂದು ಏನಂತಂದರೆ, ಯಾಕಂದರೆ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ಕೆಲವ್ರು ಹೇಳ್ತಾರೆ ಎಲ್ಲನೂ ಇಂಪಾರ್ಟೆಂಟ್ ಅಂತ ಹೇಳ್ತಿರಲ್ಲ, ಯಾವುದಾದ್ರು ಒಂದೇ ಆ ಥರ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವೇ ಬೇಕಾದ್ರೆ ಒಂದು 4-5 ಇಯರ್ಸ್ ಕ್ವಶನ್ ಪೇಪರ್ನ ತೊಗೊಂಡು ಸ್ಟಡಿ ಮಾಡಿ, ಅವರು ಎಲ್ಲ ಲೆಸನ್ಸಲ್ಲೂ ಕೊಟ್ಟಿದ್ದಾರೆ. ಆಯಿತು, ಎಲ್ಲ ಲೆಸನ್ಸಲ್ಲೂ ಕೊಟ್ಟಾಗ ನಾವೇನು ಮಾಡೋಕ್ಕಾಗುತ್ತೆ? ಸೊ ಎಲ್ಲನೂ ಕೂಡ ಓದಬೇಕಾಗುತ್ತೆ. ಸೊ ನೋಡ್ಬೋದು ಇಲ್ಲಿ ಒಂದು ಲೆಸನ್ ಕೂಡ ಈಗ ಟಿಪ್ಪಣಿನೂ ಕೂಡ ಕೇಳ್ತಾರೆ. 5 ಮಾರ್ಕ್ಸು ಕೂಡ ಕೇಳುವಂಥದ್ದು, 2.5 ಮಾರ್ಕ್ಸು ಕೂಡ ಕನ್ನಡದಲ್ಲಿ ಕೇಳ್ತಾರೆ. ಹಂಗಿದ್ದಾಗ ಅವರು ಎಲ್ಲ ಲೆಸನ್ಸಲ್ಲೂ ಕೊಡ್ತಾರೆ. ಸೊ ನಾನು ಯಾವುದ್ರಲ್ಲಿ ರಿಪೀಟೆಡ್ ಜಾಸ್ತಿ ಆಗಿರುತ್ತೋ ಅದರಿಂದ ನಾನು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ಹಾಗೆ ಟಿಪ್ಪಣಿ ಯಾವೊಂದು ಲೆಸನ್ನಿಂದ ಬರುತ್ತೋ ಅದನ್ನು ಕೂಡ ನಾನು ಹಾಕಿದ್ದೀನಿ. ಸೊ ನೀವು ನೋಡ್ಬೋದು ಬ್ಲಾಕ್ 1ನಲ್ಲಿ ಘಟಕ 1ರಲ್ಲಿ ಭಾರತೀಯ ಕಾವ್ಯ ಮತ್ತು ಉಗಮ ವಿಕಾಸ ಮತ್ತು ಪ್ರಮುಖ ಅಲಂಕಾರಗಳು. ಸೊ ಇದರಲ್ಲಿ ನಿಮಗೆ ಟಿಪ್ಪಣಿ ಹಾಗೆ 10 ಮಾರ್ಕ್ಸ್ಗೂ ಕೂಡ ಕೇಳುವಂಥದ್ದು. 5 ಮಾರ್ಕ್ಸ್ ಟಿಪ್ಪಣಿಯನ್ನು ಕೇಳ್ತಾರೆ, ಹಾಗೆ 10 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ನ ಕೇಳ್ತಾರೆ, ಪಕ್ಕಾ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಭಾರತೀಯ ಕಾವ್ಯಮೀಮಾಂಸೆಯ ಪ್ರಮುಖ ಘಟ್ಟಗಳು, ಇದರಿಂದನೂ ಕೂಡ ಟಿಪ್ಪಣಿಯನ್ನು ಕೇಳುವಂಥದ್ದು. ಹಾಗೆಯೇ 5 ಮತ್ತು ಇದರಲ್ಲೂ ಕೂಡ 5 ಮತ್ತು 10 ಮಾರ್ಕ್ಸ್ಗೆ ಕೇಳ್ತಾರೆ. ಕ್ವಶನ್ ಆನ್ಸರ್ಸು ಕೇಳ್ತಾರೆ. ಅದು ಕ್ವಶನ್ ಆನ್ಸರ್ಸ್ ಬಂದು 10 ಮಾರ್ಕ್ಸಿಗೆ, ಹಾಗೆ ಟಿಪ್ಪಣಿ ಬಂದು 5 ಮಾರ್ಕ್ಸ್ಗೆ. ಸೊ ಎರಡರಲ್ಲೂ ಕೊಳ್ತಾರೆ. ಇದರಲ್ಲೂ ತುಂಬ ರಿಪೀಟೆಡಾಗಿ ಕೇಳಿದ್ದಾರೆ, ಸೆಕೆಂಡ್ ಒನ್ನಲ್ಲೂ ಕೂಡ ರಿಪೀಟೆಡಾಗಿ ಕೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಘಟಕ 3ಯಲ್ಲಿ ನಿಮಗೆ ಅವರು ಸಂಪೂರ್ಣವಾಗಿ ಬರೀ ಟಿಪ್ಪಣಿಯನ್ನು ಕೇಳ್ತಾರೆ. 5 ಮಾರ್ಕ್ಸ್ಗೆ ಟಿಪ್ಪಣಿಯನ್ನು ಕೇಳುವಂಥದ್ದು. ಸೊ ಇದು ಕೂಡ ಇಂಪಾರ್ಟೆಂಟೇ, ಯಾಕಂದರೆ ಟಿಪ್ಪಣಿ 5 ಮಾರ್ಕ್ಸ್ಗೆ ಅಂದಮೇಲೆ ಅದು ಇಂಪಾರ್ಟೆಂಟೇ ಅಲ್ವಾ. ಹಾಗೆ ಕಾವ್ಯ ಲಕ್ಷಣಗಳು, ಇದರಲ್ಲೂ ಕೂಡ ಟಿಪ್ಪಣಿ 2 ಬಾರಿ ಕೇಳಿರುವಂಥದ್ದು. ಎಷ್ಟನೇ ಬಾರಿ ಕೇಳಿದ್ರೂ ಕೂಡ ಕೊಡ್ತಾರೆ. ಆಯಿತಾ, ಇದು ಘಟಕ 5 ಏನು ಇಂಪಾರ್ಟೆಂಟ್ ಇಲ್ಲ. ಸೊ ಇದರಲ್ಲಿ ಏನು ನಾನು ಪೇಪರ್ ಸ್ಟಡಿ ಮಾಡ್ದಂಗೆ ಇದರಿಂದ ಏನೂ ಕೇಳಿಲ್ಲ. ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ಟಿಪ್ಪಣಿಯನ್ನು ಕೇಳಿರ್ಬೋದು, ಕೊಟ್ಟಿಲ್ಲ. ಸೊ ನಾನು ಅದಕ್ಕಾಗಿ ಘಟಕ 5 ನಾನು ಏನೂ ಕೂಡ ಐಡೆಂಟಿಫೈ ಮಾಡಿಲ್ಲ, ಬಿಕಾಸ್ ಅದರಿಂದ ಏನೂ ಕೊಟ್ಟಿಲ್ಲ. ಟಿಪ್ಪಣಿ ಆಗಿರ್ಬೋದು ಅಥವಾ ಕ್ವಶನ್ ಆನ್ಸರ್ಸು ಕೂಡ ಕೊಟ್ಟಿಲ್ಲ. ನೆಕ್ಸ್ಟು ಘಟಕ 6ರಲ್ಲಿ ಕವಿ ಕಾವ್ಯ ಸಹೃದಯ, ಅದರಲ್ಲೂ ಕೂಡ ಟಿಪ್ಪಣಿಯನ್ನು ಕೇಳಿರುವಂಥದ್ದು 5 ಮಾರ್ಕ್ಸ್ಗೆ. ಅರ್ಥ ಆಯಿತಾ? ಸೊ ಇಲ್ಲಿ ನೀವು ನೋಡ್ಬೋದು ಕ್ವಶನ್ ಪೇಪರಲ್ಲಿ ಇಲ್ಲಿ ನೋಡಿ, ಫಸ್ಟೇ ಪ್ರಶ್ನೆ 1, ಪ್ರಶ್ನೆ 2ರಲ್ಲಿ ನಿಮಗೆ ಒಟ್ಟು 4 ಆಪ್ಷನ್ ಕೊಟ್ಟಿರ್ತಾರೆ. 2ಕ್ಕೆ ನೀವು ಟಿಪ್ಪಣಿನ ಬರಿಬೇಕಾಗುತ್ತೆ. ನೋಡಿ 2 ಬರಿಬೇಕಾಗುತ್ತೆ. ಎಷ್ಟು ಮಾರ್ಕ್ಸಿಗೆ ಅಂದರೆ, ಒಂದು 5 ಮಾರ್ಕ್ಸ್ಗೆ ಇರುತ್ತೆ, 2 ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೋಡ್ಬೋದು. ಹಾಗೆ ಪ್ರಶ್ನೆ 2ಅಲ್ಲೂ ಕೂಡ ಟಿಪ್ಪಣಿ ಎಷ್ಟು ಮಾರ್ಕ್ಸ್ಗೆ? ಸೇಮ್, ಒಂದೊಂದಕ್ಕೆ 5 ಮಾರ್ಕ್ಸು, 2ಕ್ಕೆ 10 ಮಾರ್ಕ್ಸು. ಸೊ ಇಲ್ಲೇ ನೋಡ್ದಂಗೆ ನಿಮಗೆ ಟಿಪ್ಪಣಿಯನ್ನು ಕೇಳ್ತಾರೆ. ಸೊ ಅದರಿಂದಾಗಿ ಟಿಪ್ಪಣಿನೂ ಇಂಪಾರ್ಟೆಂಟು, ಕ್ವಶನ್ ಆನ್ಸರ್ಸು ಕೂಡ ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟು ನೋಡಿ, ಇಲ್ಲೂ ಕೂಡ ಕೇಳಿದ್ದಾರೆ. ಇದು ಬ್ಲಾಕ್ 4ಇಂದ ನೋಡಿ, ವಿಭಾಗ ಸಿ ಏನಿದೆ ಬರೀ ಬ್ಲಾಕ್ 4ಇಂದನೇ ಕೇಳಿರುವಂಥದ್ದು. ಸೊ ಬ್ಲಾಕ್ 4ಅಲ್ಲಿ ಕೂಡ ಬರೀ ರಿಚರ್ಡ್ಸ್, ಮ್ಯಾಥ್ಯೂ ಆರ್ನಾಲ್ಡ್, ಪಿ.ಬಿ. ಶೆಲ್ಲಿ ಇವರು ನಮ್ಮ
ಅಂದರೆ ಇವಾಗ ನಮ್ಮ ಕನ್ನಡದಲ್ಲಿ ಪೊಯೆಟ್ರಿಕ್ ಕವಿಗಳು ಹೇಗಿದ್ದಾರೆ ಹಾಗೆ ಇವರು ಇಂಗ್ಲೀಷ್ನ ಕವಿಗಳು. ಸೊ ಇಂಗ್ಲೀಷ್ನ ಕವಿಗಳ ಬಗ್ಗೆ ತುಂಬ ಇರುತ್ತೆ. ಅಂದರೆ ಅವರ ನೇಮ್ಸ್ ಮತ್ತು ಅವರ ಒಂದು ಜೀವನ ಚರಿತ್ರೆ ಮತ್ತು ಅವ್ರ ಸಾಹಿತ್ಯದ ಬಗ್ಗೆ ಇರುತ್ತೆ. ಸೊ ನಾವು ಒಟ್ಟು ಅವ್ರದ್ದು ಒಂದು 6-7 ಕವಿಗಳಿದ್ದಾರೆ. ಅವರಲ್ಲಿ ನಮಗೆ ಯಾವ್ದು ಬೇಕಾದ್ರೂ ಕೊಡ್ಬೋದು. ಸೊ ತುಂಬ ರಿಪೀಟೆಡಾಗಿ ಕೇಳಿರುವಂಥದ್ದನ್ನು ಯಾವುದು ಅಂತಲೂ ನಿಮಗೆ ನಾನು ತೋರಿಸ್ತೀನಿ. ಸೊ ನೋಡ್ತಾ ಇರಿ ಎಂಡ್ವರೆಗೂ. ಯಾಕಂದರೆ ಇವ್ರು ನೋಡಿ, ಇದು ಕೂಡ 5 ಮಾರ್ಕ್ಸ್ಗೆ ಟಿಪ್ಪಣಿ. ಸೊ 2ರಲ್ಲಿ ಒಟ್ಟು 3 ಕೊಟ್ಟಿರ್ತಾರೆ, 1 ನೀವು ಬರೀಲೇಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಇವಾಗ ನೆಕ್ಸ್ಟು ಬ್ಲಾಕ್ 2 ನೋಡೋಣ. ಸೊ ಇಲ್ಲಿ ಬ್ಲಾಕ್ 2ಅಲ್ಲಿ ನೋಡ್ಬೋದು, ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕೂಡ ಘಟಕ 7 ಅಲಂಕಾರ ಸಿದ್ಧಾಂತ. ಇದರಲ್ಲಿ ನಿಮಗೆ ಟಿಪ್ಪಣಿಯನ್ನು ಕೂಡ ಕೇಳ್ತಾರೆ, ಹಾಗೆ ಕ್ವಶನ್ ಆನ್ಸರ್ಸನ್ನು ಕೂಡ ಕೇಳುವಂಥದ್ದು. ಇದು ಕೂಡ ತುಂಬ ಇಂಪಾರ್ಟೆಂಟ್. ಹಾಗೆಯೇ ಘಟಕ 8ರಲ್ಲಿ ಗುಣ ಸಿದ್ಧಾಂತ, ಇದರಲ್ಲೂ ಕೂಡ ಟಿಪ್ಪಣಿಯನ್ನು ಕೇಳ್ತಾರೆ. ಆ ಕ್ವಶನ್ ಆನ್ಸರ್ ಕೇಳಿಲ್ಲ. ನಾನು ಸ್ಟಡಿ ಮಾಡಿದಂಗೆ ಕ್ವಶನ್ ಪೇಪರಲ್ಲಿ ಸ್ಟಡಿ ಮಾಡ್ದಂಗೆ ಕ್ವಶನ್ ಕೇಳಿಲ್ಲ. ಸೊ ನೆಕ್ಸ್ಟ್ ಘಟಕ 9ರಲ್ಲಿ ರೀತಿ ಸಿದ್ಧಾಂತ ಅಂತ ಏನಿದೆ, ಇಲ್ಲಿ ನಿಮಗೆ ಟಿಪ್ಪಣಿನೂ ಕೇಳಿದ್ದಾರೆ, ಹಾಗೆಯೇ ಕ್ವಶನ್ ಆನ್ಸರ್ಸು ಕೂಡ ಕೇಳ್ತಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಸೊ ನಾನು ಯಾವುದಾದ್ರು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ, ಅದು ಕೂಡ ಎಲ್ಲ ಇಂಪಾರ್ಟೆಂಟೇ. ಹಾಗೆ ಘಟಕ 10ರಲ್ಲಿ ವಕ್ರೋಕ್ತಿ ಸಿದ್ಧಾಂತ, ಇದರಲ್ಲೂ ಕೂಡ ಟಿಪ್ಪಣಿ ಹಾಗೆ ಕ್ವಶನ್ ಆನ್ಸರ್ಸ್ನ ಕೇಳಿರುವಂಥದ್ದು. ಆಯಿತಾ? ಹಾಗೆಯೇ ಘಟಕ 11 ಧ್ವನಿ ಸಿದ್ಧಾಂತ, ಶಬ್ದ ವ್ಯಾಪಾರ, ಹಾಗೆ ವಾಚ್ಯಾರ್ಥ, ಹಾಗೆ ಲಕ್ಷ್ಯಾರ್ಥ ಮತ್ತು ವ್ಯಂಗ್ಯಾರ್ಥ, ಇದರಲ್ಲೂ ಕೂಡ ಒಂದು ಕ್ವಶನ್ ಆನ್ಸರ್ಸ್ನ ಕೇಳಿದ್ದಾರೆ. ಆಯಿತಾ? ಇಲ್ಲಿ ಘಟಕ 2ರಲ್ಲಿ ಘಟಕ 7 ಹಾಗೆ ಘಟಕ 9 ತುಂಬ ಇಂಪಾರ್ಟೆಂಟ್. ಸೊ ಇವೆರಡರಲ್ಲಿ ನಿಮಗೆ 1-2 ಕ್ವಶನ್ನ ಕೇಳಿರುವಂಥದ್ದು. ಅಂದರೆ ಘಟಕ 8, ಘಟಕ 10 ಹಾಗೆ ಘಟಕ 11ರಲ್ಲಿ. ಸೇಮ್ ಇದರಲ್ಲೂ ಕೂಡ ಘಟಕ 12ರಲ್ಲಿ ಧ್ವನಿ ಸಿದ್ಧಾಂತದಲ್ಲಿ ಯಾವುದೇ ಒಂದು ಕ್ವಶನ್ನು ಕೂಡ ಕೇಳಿಲ್ಲ. ಅರ್ಥ ಆಯಿತಾ? ಸೊ ಇವಾಗ ಬ್ಲಾಕ್ 3 ನೋಡೋಣ. ಬ್ಲಾಕ್ 3ಯನ್ನು ನೋಡ್ಬೋದು, ಭಾರತೀಯ ಕಾವ್ಯ ಮೀಮಾಂಸೆ. ಇದರಲ್ಲೂ ಕೂಡ ಘಟಕ 13 ಭರತನ ರಸಸೂತ್ರ, ಹಾಗೆ ಭಾವಸ್ಥಾಯಿ ಭಾವ, ವಿಭಾವ, ಅನುಭವ, ಹಾಗೆ ಸಂಚಾರಿ ಭಾವ, ಇದರಲ್ಲೂ ಕೂಡ ಕ್ವಶನ್ ಆನ್ಸರ್ಸ್ ಕೇಳಿದ್ದಾರೆ 1. ಆ್ಯಂಡ್ ಅದು ಕೂಡ ಇಂಪಾರ್ಟೆಂಟೇ, ಯಾಕೆಂದರೆ ಭರತನ ಬಗ್ಗೆ ಟಿಪ್ಪಣಿನ ಕೇಳಬಹುದು. ಅರ್ಥ ಆಯಿತಾ? ನೆಕ್ಸ್ಟು ಘಟಕ 14 ರಸ ಸಿದ್ಧಾಂತ, ಇದರಲ್ಲೂ ಕೂಡ ಒಂದು ಕ್ವಶನ್ ಆನ್ಸರ್ಸ್ನ ಕೇಳಿದ್ದಾರೆ. ಹಾಗೆ ಘಟಕ 15ರಲ್ಲೂ ಕೂಡ ರಸ ಪ್ರಭೇದಗಳು, ಶಾಂತರಸದ ಅಸ್ತಿತ್ವ, ಇದರಲ್ಲೂ ಕೂಡ ಒಂದು ಕ್ವಶನ್ ಆನ್ಸರ್ಸ್ನ ಕೇಳಿದ್ದಾರೆ. ಹಾಗೆಯೇ ಘಟಕ 16ರಲ್ಲೂ ಕೂಡ ರಸಾನುಭವ, ರಸವಿಜ್ಞಾನಗಳಲ್ಲಿ ಕ್ವಶನ್ ಆನ್ಸರ್ಸ್ನ 4 ಬಾರಿ ಕೇಳಿರುವಂಥದ್ದು ಕ್ವಶನ್ ಪೇಪರಲ್ಲಿ. ಆಯಿತಾ? ಸೊ ಹಾಗೆ ಘಟಕ 17ನೇಯಲ್ಲಿ ಔಚಿತ್ಯ ಸಿದ್ಧಾಂತ, ಇದು ಕೂಡ ನಿಮಗೆ ಟಿಪ್ಪಣಿಯನ್ನು ಕೂಡ ಕೇಳುವಂಥದ್ದು, ಹಾಗೆ ಕ್ವಶನ್ ಆನ್ಸರ್ಸ್ನ ಕೂಡ ಇಂಪಾರ್ಟೆಂಟು. ಸೊ ರಸಧ್ವನಿ ಔಚಿತ್ಯ ಒಟ್ಟು ನೋಟ, ಇದು ಏನೂ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅರ್ಥ ಆಯಿತಾ? ಇವಾಗ ಬ್ಲಾಕ್ 4ರಲ್ಲಿ ನಾವು ನೋಡೋದಾದರೆ ಸಾಹಿತ್ಯ ವಿಮರ್ಶೆಯ ತತ್ವಗಳು, ಘಟಕ 19 ಸಾಹಿತ್ಯ ಸ್ವರೂಪ, ಲಕ್ಷಣ ಮತ್ತು ವ್ಯಾಪ್ತಿ, ಇದು ಕೂಡ ತುಂಬ ರಿಪೀಟೆಡಾಗಿ ಕ್ವಶನ್ ಕೇಳಿರುವಂಥದ್ದು. ಇದು ತುಂಬ ಇಂಪಾರ್ಟೆಂಟ್. ಅರ್ಥ ಆಯಿತಾ? ಇದರಲ್ಲಿ ನಿಮಗೆ ಟಿಪ್ಪಣಿಯನ್ನು ಕೇಳ್ತಾರೆ. ಕಾವ್ಯಮೀಮಾಂಸಕರ ವ್ಯಾಖ್ಯಾನಗಳು, ಇದರಲ್ಲಿ ಟಿಪ್ಪಣಿಯನ್ನು ನೋಡಿ, ಇದರಲ್ಲಿ ಟಿಪ್ಪಣಿಯನ್ನು ಕೇಳ್ತಾರೆ. ಹಾಗೆಯೇ ಇಲ್ಲಿ ಕ್ವಶನ್ ಆನ್ಸರ್ಸ್ ಕೇಳಿದ್ರೆ ರಿಪೀಟೆಡ್ ಅಂದರೆ ತುಂಬ ರಿಪೀಟೆಡಾಗಿ ಕೇಳಿರುವಂಥದ್ದು, ಹಾಗೆ ತುಂಬ ಇಂಪಾರ್ಟೆಂಟ್ ಆಲ್ಸೋ. ಹಾಗೆ ಘಟಕ 20 ಸಾಹಿತ್ಯ ಮತ್ತು ಇತರ ಶಾಸ್ತ್ರಗಳ ಸಂಬಂಧ, ಹಾಗೆ 5 ಮಾರ್ಕ್ಸ್ 10 ಮಾರ್ಕ್ಸ್ಗೆ ಕೇಳಿರುವಂಥದ್ದು, ಹಾಗೆ ರಿಪೀಟೆಡ್ ಕ್ವಶನ್ನು ಕೂಡ ಕೇಳಿರುವಂಥದ್ದು. ಸೊ ಘಟಕ 20 ಕೂಡ ತುಂಬ ಇಂಪಾರ್ಟೆಂಟ್. ಹಾಗೆ ಘಟಕ 21 ನೋಡೋದಾದರೆ ಪೌರಾತ್ಯ ಮೀಮಾಂಸಕರ ವ್ಯಾಖ್ಯಾನಗಳು, ಇದರಲ್ಲಿ ಕ್ವಶನ್ ಆನ್ಸರ್ಸ್ನ 1 ಕೇಳಿದ್ದಾರೆ, ರಿಪೀಟೆಡಾಗಿ ಕೇಳಿರುವಂಥದ್ದು 1 ಕ್ವಶನ್ನ, ಹಾಗೆ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಘಟಕ 22 ಪಾಶ್ಚಾತ್ಯ ಮೀಮಾಂಸಕರ ವ್ಯಾಖ್ಯಾನಗಳು. ಸೊ ಇದಂತೂ ತುಂಬ ಇಂಪಾರ್ಟೆಂಟ್. ಈ ಟಿಪ್ಪಣಿಗಳಂತೂ ಒಂದು ನಿಮಿಷ ನಿಮಗೆ ತೋರಿಸ್ಬಿಡ್ತೀನಿ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು, ನಿಮಗೆ ವಿಭಾಗ ಸಿಯಲ್ಲಿ ಟಿಪ್ಪಣಿನ ಕೇಳ್ತಾರೆ, ಅದು ಕಂಪಲ್ಸರಿ ಕೇಳ್ತಾರೆ. ಈ ಒಂದು ಲೆಸನ್ನ ಟಿಪ್ಪಣಿನ ಕೇಳ್ತಾರೆ, ಡೌಟೇ ಬೇಡ. ಹಾಗೆಯೇ ಇದರಲ್ಲಿ ನಿಮಗೆ ನಾನು ಅವಾಗೇ ಹೇಳೋದ್ನಲ್ಲ, ವರ್ಡ್ಸ್ವರ್ತ್, ಇದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡಾಗೂ ಕೂಡ ಕೇಳಿರುವಂಥದ್ದು. ಹಾಗೆ PB ಶೆಲ್ಲಿ ಅವ್ರದ್ದನ್ನು ಅಷ್ಟು ನೀನು ಕೇಳಿಲ್ಲ, ಬಟ್ ಓದ್ಕೊಂಡಿರಿ. ಹಾಗೆಯೇ TS ಎಲಿಯಟ್, ಅದು ತುಂಬ ರಿಪೀಟೆಡಾಗಿ ಕೇಳಿರೋದು. AI ರಿಚರ್ಡ್ಸ್, ಇದಂತೂ ಮಿಸ್ಸೇ ಮಾಡಬೇಡಿ, ಓದ್ಕೊಂಡಿರಿ, ಯಾಕಂದರೆ ತುಂಬ ರಿಪೀಟೆಡಾಗಿ ಅಗೇನ್ ಕೇಳಿರುವಂಥದ್ದು IA ರಿಚರ್ಡ್ಸ್ ಬಗ್ಗೆ. ಹಾಗೆ ಮ್ಯಾಥ್ಯೂ ಆರ್ನಾಲ್ಡ್ ಬಗ್ಗೆಯೂ ಕೂಡ
ಇಂಪಾರ್ಟೆಂಟ್, ಅವ್ರ ಬಗ್ಗೆನೂ ಕೂಡ ಕೇಳಿದೆ. ಸೊ ಈ ಒಂದು 4 ಕವಿಗಳ ಬಗ್ಗೆ ತುಂಬ ಸಲ ರಿಪೀಟೆಡ್ ಆಗಿ ಕ್ವಶನ್ ಪೇಪರಲ್ಲಿ ಎವ್ರಿ ಇಯರ್ ಕೇಳಿರುವಂಥದ್ದು. ಅರ್ಥ ಆಯ್ತಾ? ಸೊ ಇವಾಗ ಇಲ್ಲಿ ಅವಾಗೆ ನಾನು ತೋರಿಸಿದ್ನಲ್ಲ, ಸೊ ಇಲ್ಲಿ ನೋಡ್ಬೋದು, ಒಂದನ್ನು ಕುರಿತು ಟಿಪ್ಪಣಿ ಬರೆಯಿರಿ, 5 ಮಾರ್ಕ್ಸ್ಗೆ ಕೇಳ್ತಾರೆ. ಹಾಗೆ ಇಲ್ಲೂ ನೋಡ್ಬೋದು, ಒಂದನ್ನು ಕುರಿತು ವಿಮರ್ಶಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಇದು ಕೂಡ 5 ಮಾರ್ಕ್ಸ್ಗೆ. ಹಸಿವಿನಿಂದ ಸತ್ತೋರು ಸೈಜುಗಳು, ಇದು ನನ್ನ ಜನಗಳನ್ನು ನಾವು ಫಸ್ಟ್ ಇಯರ್ BA ನಲ್ಲಿ ನಾವು ಓದಿದ್ದೀವಿ, ನಿಮಗೂ ಗೊತ್ತಿರುತ್ತೆ ಅಲ್ವಾ. ಸೊ ಇಲ್ಲಿ ನಮಗೆ ಆಲೋಣತವರು ಏನೆಂದು ಆಡಲಿ, ಒಳ್ಳೆಯ ದಂಡೆಯಲ್ಲಿರುವ ಕರಕಿಯ ಕುಡಿ ಹಂಗ, ಅಬ್ಬಲಿಯವರ ರಸಬಳ್ಳಿ. ನಾವು ಸೆಕೆಂಡ್ ಇಯರಲ್ಲೂ ಕೂಡ ಸೆಕೆಂಡ್ ಇಯರ್ ಸೆಕೆಂಡ್ PUC ನಲ್ಲೂ ಕೂಡ ಇದೆ ಇದು. ಹಾಗೆಯೇ ಅಬ್ಬುಲಿಯವರ ರಸಬಳ್ಳಿ, ಹಾಗೆಯೇ ನಮ್ಮ ಓಸಲಿ ಸೆಕೆಂಡ್ ಇಯರ್ BA ದಲ್ಲಿ KS ನರಸಿಂಹಸ್ವಾಮಿ ಅವರ ಒಂದು ಕವಿತೆಗಳಲ್ಲಿ ನಾವು ಇದನ್ನು ನೋಡಿದ್ದೀವಿ. ಭಾಗ್ಯದ ಬಳೆಗಾರ ಕವಿತೆಯಲ್ಲಿ ಇದನ್ನು ನಾವು ನೋಡಿದ್ದೀವಿ ಅಲ್ವಾ. ಸೊ ನಮಗೆ ಆ ಒಂದು ಫಸ್ಟ್ ಇಯರ್ BA ಸೆಕೆಂಡ್ ಇಯರ್ BA ಇಂದ ನಮಗೆ ಆ ಒಂದು ಕವಿತೆಗಳಲ್ಲಿ ನಮಗೆ ಆರಿಸಿ ಕೊಟ್ಟಿರುವಂಥ ಇವು ಯಾವೂ ಕೂಡ ನೀನು ಇವಾಗ ಸರಿಯಾಗಿ ಕೇಳಿಸ್ಕೊಂಬಿಡಿ. ಇದೇನಪ್ಪ ಟೆಕ್ಸ್ಟ್ ಬುಕ್ 4th ಏನಿದೆ, ಆ ಕ್ವಶನ್ ಪೇಪರ್ ಏನಿದೆ, ಆ ಕ್ವಶನ್ ಪೇಪರಲ್ಲಿ ಪ್ರಶ್ನೆ 9ರಲ್ಲಿ ಬರುವಂಥದ್ದು ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲ. ಆಯಿತಾ? ಟೆಕ್ಸ್ಟ್ ಬುಕ್ನಲ್ಲಿ ಇದು ಇಲ್ಲ. ನಾವು ಏನು ಫಸ್ಟ್ ಇಯರಲ್ಲಿ ಸೆಕೆಂಡ್ ಇಯರ್ ಓದಿದ್ದೀವಿ BA ನಲ್ಲಿ, ಅಲ್ಲಿಂದ ನಮಗೆ ಕವಿತೆಯಲ್ಲಿ ಆರಿಸಿ ಕೊಟ್ಟಿರುವಂಥದ್ದು. ಸೊ ಇದೇನು ನಿಮ್ಮ ಕಷ್ಟ ಅಲ್ಲ. ಹಸುವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು, ಇದು ಒಂದೊಂದು ಸಾಲಿನ ಹಿಂದಿನ ಅರ್ಥ ಏನು ಅನ್ನೋದನ್ನು ನಾವು ಬರ್ಕೊತ ಹೋದರೆ ಒಂದು ಪೇಜ್ ನಮಗೆ 5 ಮಾರ್ಕ್ಸ್ಗೆ ಸಿಗುವಂಥದ್ದು, 5 ಮಾರ್ಕ್ಸ್ ಸಿಗುತ್ತೆ. ಸೊ ಅರ್ಥ ಆಯಿತಾ? ಸೊ ಇದು ಮಾತ್ರ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಸಿಗಲ್ಲ, ಮತ್ತು ಮಿಕ್ಕಿದೆಲ್ಲ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲೇ ಇರುವಂಥದ್ದು ಕೊಟ್ಟಿದ್ದಾರೆ. ಅರ್ಥ ಆಯಿತಾ? ಸೊ ಅಷ್ಟೇ. ಹಾಗೆಯೇ ಸೊ ನೆಕ್ಸ್ಟು ಘಟಕ 23ರಲ್ಲಿ ವಿಮರ್ಶೆಯ ಸ್ವರೂಪ ಮತ್ತು ಲಕ್ಷಣ, ಅದು ಕೂಡ ರಿಪೀಟೆಡಾಗಿ ಒಂದು ಕ್ವಶನ್ ರಿಪೀಟೆಡಾಗಿ ಕೇಳಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್. ಹಾಗೆ ವಿಮರ್ಶೆಯ ವಿಧಾನಗಳು, ಇದು ಕೂಡ ಇಂಪಾರ್ಟೆಂಟೇ. ಅಂದರೆ ಇಂಪಾರ್ಟೆಂಟ್, ಕೆಲವೊಂದು ಲೆಸನ್ಗಳಲ್ಲಿ ತುಂಬ ರಿಪೀಟೆಡಾಗಿ ಕೇಳಿದ್ದಾರೆ, ಇನ್ನು ಕೆಲವದಲ್ಲಿ ಒಂದೊಂದು ಕೊಟ್ಟಿದ್ದಾರೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಒಂದು ಸಲ ರಿಪೀಟೆಡಾಗಿ ಕೊಟ್ಟಿರೋದನ್ನು ಕೊಡದೇ ಇರಬಹುದು, ಅಕಸ್ಮಾತ್ ಕೊಡ್ಬೋದು. ಸೊ ಇದಾಗಿತ್ತು ಟೆಕ್ಸ್ಟ್ ಬುಕ್ 4ರ ಇಂಪಾರ್ಟೆಂಟ್ ಲೆಸನ್ಸ್ ಆ್ಯಂಡ್ ಕ್ವಶನ್ಸ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಅರ್ಥ ಆಗಿದೆ ಅಂತ. ಅಕಸ್ಮಾತ್ ನಿಮಗೂ ಇನ್ನೂ ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ 5ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮುಂದಿನ ವೀಡಿಯೋಸ್ ಏನೇ ಅಪ್ಲೋಡ್ ಮಾಡಿದರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, so see you in the next video. Bye, take care.